ಬಿಜೆಪಿ ನಾಯಕ ಸಿಟಿ ರವಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಂಡಾಮಂಡಲರಾಗಿದ್ದಾರೆ. ಲೆಕ್ಕ ಚುಕ್ತಾ ಹೇಳಿಕೆಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಸಾರಥಿ. ಅವರವರ ಕೆಪಾಸಿಟಿಗೆ ಕೆಪಾಬಿಲಿಟಿಗೆ ತಕ್ಕಂತೆ ಲೆಕ್ಕ ಚುಕ್ತಾ ಮಾಡ್ತಾರೆ. ಇಂಥ ಲೆಕ್ಕ ಚುಕ್ತಾ ನೆನೆಷ್ಟು ನೋಡಿಲ್ಲ, ಬಹಳ ನೋಡ್ಬಿಟ್ಟಿದ್ದೀನಿ, ಬಹಳ ಸಂತೋಷ. ಹೇಳಿ ಬಿಡಿ, ಒಬ್ರಿಗೇನ ಲೆಕ್ಕ ಚುಕ್ತಾ ಮಾಡೋಕ್ ಬರೋದು, ನಮಗೂ ಬರುತ್ತೆ, ತಾಳ್ಮೆಯಿಂದ ಇರಿ. ಡಿಕೆ ಶಿವಕುಮಾರ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಸಿಟಿ ರವಿ ಪ್ರಕರಣ ಮುಗಿಲೆದ್ದಿದೆ, ಅದನ್ನ ಡೈವರ್ಟ್ ಮಾಡೋದಕ್ಕೆ ಏನೇನೋ ವಿಷಯಗಳನ್ನ ಏನೇನೋ ಪದಗಳನ್ನ ಬಳಸ್ತಾ ಇದ್ದಾರೆ. ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ಪೊಲೀಸ್ ಮೇಲೇನೆ ಅವರು ಈ ರೀತಿ ಎಗರಾಡ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾನೂನಲ್ಲಿ ಸೇಮ್ ಸೆಕ್ಷನ್ ಇತ್ತು, ಕಾನೂನು ಕೋರ್ಟ್ಗೆ ಏನು ಗೌರವ ಕೊಡಬೇಕು, ಕೋರ್ಟಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆಲ್ಲ ನಮ್ಮನ್ನ ನೀವು ಪ್ರತಿಯೊಂದಕ್ಕೂ ಕೇಳ್ಕೊಂಡು ನೀವು ಅವರು ಮಾತಾಡಿದ್ದು ಸರಿನಾ ಇಲ್ಲ ಅನ್ನೋದು ಫಸ್ಟ್ ಅದನ್ನ ಅವ್ರು ಕೇಳ್ಬಿಟ್ಟು ಆಮೇಲೆ ಬೇರೆ ವಿಚಾರ ಚರ್ಚೆ ಮಾಡೋಣ. ಅವ್ರ ಪಾರ್ಟಿ ಸಂಸ್ಕೃತಿ, ಅವ್ರ ಲೀಡರ್ ಸಂಸ್ಕೃತಿ, ಕಾನೂನಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ. ಅವರು ಪೊಲೀಸ್ ಅವರಿಂದ ಉಂಟು, ಕೋರ್ಟ್ ಉಂಟು, ಅವರುಂಟು, ಅವ್ರು ಮಾಡಿದಂಥ ಅಪರಾಧ ಉಂಟು. ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ, ಅವರ ಸಂಸ್ಕೃತಿ, ಅರಕಲು ಬಾಯಿ ವಿಚಾರ. ಹಿಂದೆ ಜಯಮಾಲ ವಿಚಾರಗೂ ಹಿಂಗೆ ಮಾತಾಡಿದ್ರು, ಸಿದ್ದರಾಮಯ್ಯಂಗೂ ಹಿಂಗೆ ಮಾತಾಡಿದ್ರು, ಬೇರೆ ಬೇರೆ ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲಿಲಿ ಒಂದ್ಸತಿ ನಡೆದಿತ್ತು, ಇದು ನಡೆದಿದೆ. ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು. ನನಗೂ ಬಗ್ಗೆ ಭಾಳ ಸಿಂಪತಿ ಇದೆ. ಒಳ್ಳೆ ಕಲ್ಚರ್, ಚಿಕ್ಕಮಂಗ್ಳೂರು ಜನ ಅಂದರೆ ಒಳ್ಳೆ ಕಲ್ಚರ್ ಜನ. ಆ ಪಾರ್ಟಿಲಿ ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ ಅನ್ನೋದು ಫಸ್ಟು ಅವರು ಅರ್ಥ ಮಾಡ್ಕೊಳ್ಬೇಕು. ಆತ್ಮಸಾಕ್ಷಿ ಇಸ್ ಇಂಪಾರ್ಟೆಂಟ್. ಅವ್ರ ಪಾರ್ಟಿ ಲೀಡರ್ಗಳಿಗೆಲ್ಲ ಸುಮ್ಮನೆ ಪಾರ್ಟಿ ಲೀಡರ್ಗಳಿಗೆ ಸಪೋರ್ಟ್ ಮಾಡೋದಲ್ಲ. ಎಲ್ಲರೂ ಪಾರ್ಟಿ ಲೀಡರ್ ಸಪೋರ್ಟ್ ಮಾಡ್ಬೋದು, ಬಟ್ ಖಂಡಿಸ್ಬೇಕಲ್ಲ, ಇದು ಮಾಡೋದು ಸರಿಯಿಲ್ಲ ಅಂತ ಹೇಳ್ಬೇಕಲ್ಲ. ನಾನು ನನ್ನ ಪಾರ್ಟಿಲಿ ಯಾರು ಮಾತಾಡಿದ್ರೆ ಡೆಫಿನೆಟ್ಲಿ ನಾನು ಖಂಡಿಸ್ತಿದ್ದೆ. ಇದೇ ಅಶೋಕ್ ಏನು ಹೇಳಿದ್ರು, ಮುಂದತ್ತಿನ ವಿಚಾರದಲ್ಲಿ ಏನು ಹೇಳಿದ್ರು, ನನಗೇನಾದ್ರು FSL ರಿಪೋರ್ಟ್ ಬಂದ ತಕ್ಷಣ ಎಕ್ಸ್ಪೆಲ್ ಮಾಡ್ತೀನಿ ಅಂತಂದ್ರು. ಈಸ್ ಸಪೋರ್ಟಿಂಗ್, ಈಸ್ ಎ ಪಾರ್ಟಿ ಟು ಇಟ್. ಅಶೋಕ್ ಈಸ್ ಎ ಪಾರ್ಟಿ ಟು ಆಲ್ ದಿಸ್ ಕ್ರೈಮ್. ಸೊ ಇದು ಅವ್ರ ಪಾರ್ಟಿ ಲೀಡರ್ಶಿಪ್. ಅದನ್ನು ಒಪ್ಕೊಳ್ಳಿ, ನಮ್ಮ ಪಾರ್ಟಿ ಹಿಂಗೆ ಅಂತ ಒಪ್ಕೊಳ್ಳಿ, ನಮ್ಗೆ ಸಂತೋಷ. ನಾವೇನು ಅದಕ್ಕೇನು ತಕರಾರು ಮಾಡಕ್ಕೆ ಹೋಗಲ್ಲ. ಮುತ್ತು ರಕ್ತಗಳನ್ನ ಮನೆಯಲ್ಲೇ ಮಡಿಕೊಳ್ಳಿ, ಅವ್ರನ್ನ ಹೊರಗಡೆ ಕಳಿಸಿ ಅಂತ ನಾನು ಹೇಳೋದಿಲ್ಲ. ನಮಗೆ ಈ ಪಾರ್ಟಿಲಿ ಇಂಥ ಮುತ್ತು ರಕ್ತಗಳು ಮಡಿಕೊಂಡಿದ್ದೀವಲ್ಲ ಅನ್ನೋದು ಅವ್ರು ಖುಷಿ ಪಟ್ಕೊಂಡು ಇಟ್ಕೊಳ್ಳಿ ಅಂತ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡ್ಬೇಕಷ್ಟೇ. ಕಾನೂನಲ್ಲಿ ಸೇಮ್ ಸೆಕ್ಷನ್ ಇತ್ತು, ಕಾನೂನು ಕೋರ್ಟ್ಗೆ ಏನು ಗೌರವ ಕೊಡಬೇಕು. ಸಿಟಿ ರವಿ ಅವರ ನಡತೆ ಸರಿನಾ ತಪ್ಪಾ ನೀವೇ ಯೋಚನೆ ಮಾಡ್ಕೊಳ್ಳಿ. ಅವರ ಪಕ್ಷದವರೇ ಹೇಳಿ, ಚಿಕ್ಕಮಗಳೂರು ಅಲ್ಲ ಇಡೀ ಇಂಡಿಯಾವನ್ನೇ ಬಂದ್ ಮಾಡಲಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಏನು ಘನಕಾರ್ಯ ಮಾಡಿದ್ದೀನಿ ಅಂತ ಚಿಕ್ಕಮಗಳೂರು ಬಂದ್ ಮಾಡ್ತಿದ್ದಾರಾ? ಡಿಕೆ ಶಿವಕುಮಾರ್ ಅವರು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ತಿದ್ರಲ್ಲ, ನಾನು ಆ ಘಟನೆ ಆದಂಥ ಸಂದರ್ಭದಲ್ಲಿ ಅಲ್ಲಿಲ್ಲೇ ಇಲ್ಲ. ಯಾವಾಗ ನಾನು ಜೀವ ಬೆದರಿಕೆ ಹಾಕಿದೆ ಹೇಳುವಂತಹ ಹೇಳಿಕೆಗಳು ಮೆಚ್ಚೋ ಆಗಿರಬೇಕು. ಸುಮ್ಮನೆ ಹೇಳಿದ್ರಿ ಅಂದ ತಕ್ಷಣ ಎಲ್ಲರೂ ಇಲ್ಲಿ ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳಿಕೆಗಳನ್ನ ಕೊಡೋಕ್ಕೆ ಹೋಗಬೇಡಿ. ಲೆಕ್ಕ ಚುಕ್ತಾ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದೀರಲ್ಲ, ಮಾಡಿ, ಬೇಡ ಅಂದವ್ರು ಯಾರು? ನಿಮ್ಮಂಥ ಲೆಕ್ಕ ಚುಕ್ತಾ ಮಾಡಿರೋದು ಎಷ್ಟೋ ಜನರದ್ದು ನಾನು ನೋಡ್ಬಿಟ್ಟಿದ್ದೀನಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನಂಗೆ ಮಾತಾಡ್ತಾ ಇದ್ದೀರಿ. ಸೊ ನೀವು ಲೆಕ್ಕ ಚುಕ್ತಾ ಮಾಡಿ, ನಾನು ಲೆಕ್ಕ ಚುಕ್ತಾ ಮಾಡ್ತೀನಿ. ನೀವು ಕೊಟ್ಟಿರುವಂಥ ಹೇಳಿಕೆ ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮೊಬ್ಬರಿಗೇನ ಲೆಕ್ಕ ಚುಕ್ತಾ ಮಾಡೋದಕ್ಕೆ ಬರೋದು, ನಮಗೂ ಬರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟಿ ರವಿ ಕೊಟ್ಟಂತಹ ಹೇಳಿಕೆಗೆ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರಕರಣವನ್ನ ಡೈವರ್ಟ್ ಮಾಡೋದಕ್ಕೆ ಹೋಗಬೇಡಿ. ನೀವು ಮಾಡಿರುವಂತಹ ಗನಂದಾರಿ ಕೆಲಸ ಇಡೀ ರಾಜ್ಯಕ್ಕೆ ಗೊತ್ತಾಗ್ಬಿಟ್ಟಿದೆ. ಸೊ ಇನ್ನೂ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ಹೋಗಬೇಡಿ, ಪೊಲೀಸರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡಬೇಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಖುಷಿ ಪಟ್ಕೊಂಡು ಇಟ್ಕೊಳ್ಳಿ ಅಂತ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡ್ಬೇಕಷ್ಟೇ. ಕಾನೂನಲ್ಲಿ ಸೇಮ್ ಸೆಕ್ಷನ್ ಇತ್ತು, ಕಾನೂನು ಕೋರ್ಟ್ಗೆ ಏನು ಗೌರವ ಕೊಡಬೇಕು, ಕೋರ್ಟಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆಲ್ಲ ನಮ್ಮನ್ನ ನೀವು ಪ್ರತಿಯೊಂದಕ್ಕೂ ಕೇಳ್ಕೊಂಡು ನೀವು ಅವರು ಮಾತಾಡಿದ್ದು ಸರಿನಾ ಇಲ್ಲ ಅನ್ನೋದು ಫಸ್ಟ್ ಅದನ್ನ ಅವ್ರು ಕೇಳ್ಬಿಟ್ಟು ಆಮೇಲೆ ಬೇರೆ ವಿಚಾರ ಚರ್ಚೆ ಮಾಡೋಣ. ಅವ್ರ ಪಾರ್ಟಿ ಸಂಸ್ಕೃತಿ, ಅವ್ರ ಲೀಡರ್ ಸಂಸ್ಕೃತಿ, ಕಾನೂನಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ. ಅವರು ಪೊಲೀಸ್ ಅವರಿಂದ ಉಂಟು, ಕೋರ್ಟ್ ಉಂಟು, ಅವರುಂಟು, ಅವ್ರು ಮಾಡಿದಂಥ ಅಪರಾಧ ಉಂಟು. ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ, ಅವರ ಸಂಸ್ಕೃತಿ, ಅರಕಲು ಬಾಯಿ ವಿಚಾರ. ಹಿಂದೆ ಜಯಮಾಲ ವಿಚಾರಗೂ ಹಿಂಗೆ ಮಾತಾಡಿದ್ರು, ಸಿದ್ದರಾಮಯ್ಯಂಗೂ ಹಿಂಗೆ ಮಾತಾಡಿದ್ರು, ಬೇರೆ ಬೇರೆ ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲಿಲಿ ಒಂದ್ಸತಿ ನಡೆದಿತ್ತು, ಇದು ನಡೆದಿದೆ. ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು. ನನಗೂ